ಸಂಘದ ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಅಂತ KR ಕುಮಾರ್, ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು, ಗಿರೀಶ್ ಗೌಡ್ರು, ಈಗೆಲ್ಲರೂ ಈಗ ನಾಯಕರ ಅಥವಾ ಕನ್ನಡ ಒಕ್ಕೂಟದ ಹಲವಾರು ಮುಖಂಡರುಗಳು ಬರ್ತಾ ಇದ್ದಾರೆ. ಒಂದು ನಾಯಕತ್ವದಲ್ಲಿ ಕುಂತು ಮಾತಾಡಿ ಮುಂದೆ ನಾವು ಯಾವ ರೀತಿ ಏನ್ ಮಾಡಬೇಕು ಅಂತ ನಾಯಕರು ಮುಂದೆ ತೀರ್ಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸರ್, ಈಗ KSRTC ಬಸ್ಸು, ಖಾಸಗಿ ಬಸ್ಸು, ಆಟೋಗಳು ಎಲ್ಲವೂ ಓಡಾಟ ಆಗ್ತಿದೆ ಸರ್. ಬಂದ್ಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ಎಲ್ಲಾ ಕಡೆ ಬರ್ತಾ ಇದೆ. ಇವತ್ತೇನಂದ್ರೆ ಸರ್ಕಾರ ಚಳುವಳಿನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಮಂಡ್ಯ ಇರಬಹುದು, ಚಾಮರಾಜನಗರ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಬಾಗಲಕೋಟೆ ಇರಬಹುದು, ಈಗಾಗಲೇ ಅಲ್ಲೆಲ್ಲ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಇವಾಗ ನಾವು ಹೋಟೆಲ್ ನಾಗರಾಜ್ ನಾವೆಲ್ಲ ಮಾಹಿತಿನ ತೆಗೆದುಕೊಂಡು ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಇವತ್ತು ಎಲ್ಲ ಕಾರ್ಯಕರ್ತರು ಯಾರು ಹೊರಗಡೆ ಬಿಡ್ತಾ ಇಲ್ಲ, ಬಂಧನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬರಬೇಕು ಅಂದ್ರು ಬಹಳ ಹರಸಾಹಸ ಪಟ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಮುಂದೆ ಏನ್ ನಾವು ತೀರ್ಮಾನ ಮಾಡಬೇಕಂತ ನೋಡೋಣ. ಇವಾಗ ನಾಯಕರಿದ್ದಾರೆ, ಸಮನ್ವಯತೆ ಕೊರತೆ ಏನಾದ್ರು ಆಗ್ಬಿಡ್ತಾ ಅಂತ ಸರ್. 22ರ ದಿನನೇ ಬಂದ್ ಮಾಡ್ಬೇಕಂತ ಜಿದ್ದಿಗೆ ಬಿದ್ದಿದ್ದೆ, ಈ ತರ ಆಯ್ತಾ ಅಂತ? ಇಲ್ಲ, ಆತರ ಏನಿಲ್ಲ. ನಾಯಕತ್ವದಲ್ಲಿ ಹಲವಾರು ಕರ್ನಾಟಕ ಬಂಧನ ಕರೆಬಿಟ್ಟು ಇಡೀ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇನ್ನೂ ಇದೆ, ಸಂಜೆವರೆಗೂ ನಾವೇನೇನ್ ಮಾಡಬೇಕು ಆ ರೀತಿ ನೋಡಿ. ಈ ರೀತಿಯಾಗಿ ಬಸ್ನಲ್ಲಿ ವಶಪಡಿಸಿ ಕರ್ಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇದೆ. ಈಗ ತಾನೇ ಅವರು ರಾಜಾಜಿನಗರ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಒಳಗಡೆ ಮುತ್ತಿಗೆ ಹಾಕಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಬರ್ತಾರೆ. ಆಗ ಇವರು ಮೋದಿ ಬ್ರಿಡ್ಜ್ ಹತ್ರನೇ ಅವ್ರನ್ನ ತಡೆಯುವಂತ ಕೆಲಸ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹೋರಾಟವೂ ಕೂಡ ವಶಪಡಿಸಿಕೊಳ್ಳುವುದರ ಮುಖಾಂತರವೇ ಅಂತ್ಯ ಆಗ್ತಿರೋದನ್ನ ನೋಡ್ತಾ ಇದ್ರೆ, ಸೊ ಹಾಗಾದ್ರೆ ಕನ್ನಡಿಗರೆಲ್ಲರೂ ಕೂಡ ನೈತಿಕ ಬೆಂಬಲ ಕೊಡ್ತಾ ಇದ್ದಾರೆ ಅಂತಂದ್ರೆ, ನೈತಿಕ ಹೋರಾಟ ಅಂತಂದ್ರೆ ಯಾವಾಗ ಹೋರಾಟವನ್ನ ಮಾಡೋದು? ಸರ್ ನಮಸ್ತೆ ಸರ್. ಈಗ ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮಗೆ, MES ಪುಂಡರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಕರ್ನಾಟಕ ಯಾಕೆ ಬಂದ್ ಮಾಡಬೇಕು, ಮಹಾರಾಷ್ಟ್ರ ಬಂದ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆಲ್ಲ. ನಾಚಿಕೆಡಾಗ್ತಾ ಇದೆ. ನೀವು ಹೇಳ್ತಾ ಇರೋ ಪ್ರಶ್ನೆ ಸರಿಯಾಗಿದೆ. ಮೊದಲು ನಮ್ಮವರಿಗೆ ಬುದ್ಧಿ ಕಲಿಸಬೇಕು. ಇವತ್ತು ನೋಡಿ, ಕರ್ನಾಟಕದವರಿಗೆ ನೋವಾಗಿದೆ. ಇವತ್ತು ಶಾಸಕರು, ಅಲ್ಲಿಯ ಸಚಿವರು, ಅವರು ಮರಾಠಿಗರು ಬೆಂಬಲ ಕೊಡ್ತಾ ಇದ್ದಾರೆ. ಜನ ಎಚ್ಚೆತ್ತುಕೊಳ್ಬೇಕು. ಇವತ್ತು ನಾವು ಬರೀ ಇದರಲ್ಲಿ ಏನು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಹೋರಾಟದ ಹಕ್ಕನ್ನು ಕಚ್ಕೊಂಡು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕಿಟ್ಟಿದ್ದಾರೆ. ಅಲ್ಲಿ ಹೋರಾಟ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ. ಬಂದ್ ಮಾಡಿದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಮಾಹಿತಿ ಹೋಗ್ತದೆ. ಆದ್ರಿಂದ ಕರ್ನಾಟಕದಲ್ಲಿ ಬಂದಿನ ಅವಶ್ಯಕತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ. ನೀವು ಮಾಡೋ ಬಂದ್ ಬಗ್ಗೆ ಜನ ಎಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ರ ಅಂತ ಯಾಕೇಳಿ ನೀವೇ ಗಮನಿಸ್ತಾ ಇದ್ದೀರಾ? ಎಲ್ಲವೂ ಯಥಾಸ್ಥಿತಿ ಇದೆ ಅಲ್ಲ. ಈಗ ಬಂದ್ ಬಗ್ಗೆ ಇದಾಗ ಕಾರಣ ಏನಂತ ಹೇಳಿದ್ರೆ, ಒಡೆದಾಡುವ ರಾಜಕಾರಣಿಗಳು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಾಹುಕಾರ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕನ್ನಡ ವಿರೋಧಿಗಳು. ಅವರನ್ನ ನಾವು ಇಲ್ಲಿಂದ ಓಡಿಸಬೇಕು. ಯಾಕಂದ್ರೆ ಅವ್ರನ್ನ ಮರಾಠಿಗರಿಗೆ ಬೆಂಬಲವನ್ನ ಕೊಟ್ಟು ಇಲ್ಲಿ ಒಡೆದಾಡುವ ರಾಜಕೀಯ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಸಂಘಟಕರನ್ನ ಹೊಡಿತಾ ಇದ್ದಾರೆ. ಪಕ್ಷದಿಂದ, ರಾಜಕೀಯ ಪಕ್ಷದಿಂದ ಹೋರಾಟಗಾರರನ್ನು ಹೊಡೆದಾಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದ ಶಕ್ತಿ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ನಿರಂತರವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರಮುಖವಾಗಿ ಇಲ್ಲಿ MES ಸಂಘಟನೆಯನ್ನ ನಿಷೇಧ ಮಾಡಬೇಕು, MES ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು. MES ಸಂಘಟನೆಯನ್ನ ಪ್ರಮುಖವಾಗಿ ಇಲ್ಲಿ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಅಶೋಕ ಸರ್ಕಲ್ ವೃತ್ತದಿಂದ ಇಲ್ಲಿ ಚೆನ್ನಮ್ಮ ವೃತ್ತದವರೆಗೆ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. MES ಸಂಘಟನೆಯನ್ನ ಇಲ್ಲಿ ಬಗ್ಗು ಪಡಬೇಕು, ಜೊತೆಗೆ MES ಸಂಘಟನೆಯನ್ನ ನಿಷೇಧ ಮಾಡಬೇಕು, ಜೊತೆಗೆ ಗಡಿಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಾನು ಪ್ರಮುಖವಾಗಿ ಇಲ್ಲಿ ಕರವೇ ಕಾರ್ಯಕರ್ತರು ಮಾತಾಡ್ತೀನಿ. ಸರ್, MES ಸಂಘಟನೆ ನಿಷೇಧ ಮಾಡಬೇಕಂತಾರೆ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲಲ್ಲ? MESನವ್ರಿಗೆ ಇನ್ನ ಬುದ್ಧಿ ಬಂದಿಲ್ಲ. ಅದನ್ನ ಬುದ್ಧಿ ಕಲಿಸಬೇಕಾದ್ರೆ ಇವತ್ತೆಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದೀವಿ. MES ಒಂದ್ ವೇಳೆ ಬಾಲ ಬಿಚ್ಚೆ ಹೊರಗಡೆ ಬಂದ್ರೆ ನಿಮ್ಮನ್ನ ಬಾಲ ಯಾವ ರೀತಿ ನಾವು ಕಳಿಸ್ಕೊಡ್ಬೇಕನ್ನಂತ ಆ ರೀತಿ ನಾವು ಮಾಡ್ತೇವೆ. ಪೊಲೀಸ್ ಇಲಾಖೆಯವರು ನೀವು ಮಾಡ್ತಾ ಇಲ್ಲ, ನೀವು ಕಾನೂನು ಕೈ ಹಿಂತುಕೊಳ್ಳಿ, ಆ ಕಾನೂನು ಕೈಯಿಂದ ನಾವು ಸುಳಿಸ್ಕೋಬಾರ್ದು ಅನ್ನೋಂತ ಯಾವ ರೀತಿ ನಾವು ಹೋರಾಟ ಮಾಡ್ಬೇಕನ್ನೋದು ನಾವು ಸರ್ಕಾರ ಕನ್ನಡ ವಿರೋಧಿ ಅಂತ
ಅಲ್ಲ ಮಲ್ಲಿಕಾರ್ಜುನ ಓಕೆ ಸರ್ ಮಾತಾಡ್ತಿಲ್ಲ ಈಗ ಬೆಳಗಾವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ ನಮ್ಮ ಮೈಲಾರಿ ಅಂದ್ರೆ ನಮ್ಮ ಪ್ರತಿನಿಧಿ ಮೈಲಾರಿ ಓಡ್ ಹೋಗಿ ಆ ಪ್ರತಿಭಟನಾಕಾರನ ಮಾತನಾಡಿಸುವ ಪ್ರಯತ್ನ ಮಾಡಿದ್ರು. ಕಾರಣ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರ ಪುಂಡಾಟಿಕೆ ಮಿತಿ ಮೀರ್ಬಿಟ್ಟಿದೆ. ಕಂಡಕ್ಟರ್ ಮೇಲೆ ಮರಾಠಿ ಮಾತಾಡು ಅನ್ನೋ ಕಾರಣಕ್ಕೆ ಅವರ ಮೇಲೆ ಹಲ್ಲೆ ದಬ್ಬಾಳಿಕೆ ಆಯಿತು. ಅದನ್ನ ಖಂಡಿಸಿ ಆಗಲೇ ಕನ್ನಡ ಪರ ಹೋರಾಟಗಾರರು ಹೋರಾಟಗಳನ್ನ ಮಾಡಿದ್ರು ನಾರಾಯಣಗೌಡ ಅವರ ನೇತೃತ್ವದಲ್ಲಿ. ಬಟ್ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಎಂಇಎಸ್ ಬ್ಯಾನ್ ಆಗಬೇಕು ರಾಜ್ಯದಲ್ಲಿ ಅನ್ನುವಂತಹ ವಿಚಾರ ಮುಂದಿಟ್ಕೊಂಡು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲೇ ಬೆಳಗಾವಿಯಲ್ಲಿ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಬಸ್ಗಳ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸ್ಥಗಿತ ಮಾಡಲಾಗಿದೆ. ಬಸ್ಗಳ ಓಡಾಟ ಸದ್ಯಕ್ಕೆ ಅಲ್ಲಿ ಇಲ್ಲ. ಕರ್ನಾಟಕ ಬಸ್ಗಳನ್ನ ಹೊರತುಪಡಿಸಿ ಎರಡು ದೃಶ್ಯ ನೋಡ್ತಾ ಇದ್ದೀವಿ. ಒಂದ್ ಕಡೆ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸ್ತಾರೆ ದಾವಣಗೆರೆಯಲ್ಲಿ. ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ. ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ಇದೇ ತರ ನಿರಂತರವಾಗಿರುತ್ತೆ. ಅಣ್ಣ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ವಿ. ಅದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಏನಾದ್ರೂ ನಾವು ಬಿಡಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಈಗ ತಾನೇ ಅವರು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹೋರಾಟ ಮಾಡ್ತಿದ್ವಿ. ಬಂದ್ ಕೂಡಲೇ ಒಳಗಾಗ್ತವ್ರೆ ಯಾಕೆ ಯಾಕೆ ನಮ್ಮನ್ನು ಯಾಕೆ ಈ ರೀತಿ ಬೇಕು ಬಂದ್ ಕೂಡಲೇ ಒಳಗಾಗ್ತವ್ರೆ ಯಾಕೆ ಯಾಕೆ ನಮ್ಮನ್ನು ಯಾಕೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ.